ಸಾರಿಗೆ ನೌಕರರ ಪ್ರತಿಭಟನೆ ಒಂದ್ ಕಡೆ ಆದ್ರೆ ಗುತ್ತಿಗೆದಾರರ ಸಂಘ ಕೂಡ ಪ್ರತಿಭಟನೆಗೆ ಮುಂದಾಗಿರೋದು. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಕೂಡ ಪ್ರತಿಭಟನೆಗೆ ಮುಂದಾಗಿರೋದು. ಅದು ಕೂಡ ಬಜೆಟ್ ಅಧಿವೇಶನದ ದಿನವೇ ಮಾರ್ಚ್ 6ನೇ ತಾರೀಕು ಬೃಹತ್ ಹೋರಾಟಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಗುತ್ತಿಗೆದಾರರ ಸಂಘ. ಅಲ್ಲಿಯೂ ಕೂಡ ಅಕ್ರಮ ಆಗ್ತಾ ಇದೆ, ಮಧ್ಯವರ್ತಿಗಳಿದ್ದಾರೆ, ಪಾವತಿಗೆ ಕಮಿಷನ್ ಕೇಳ್ತಿದ್ದಾರೆ. ಈ ಎಲ್ಲ ವಿಷಯಗಳು ಪ್ರಸ್ತಾಪ ಆಗ್ತಾ ಇದೆ. ಪಾವತಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಆಗ್ರಹವನ್ನ ಕೇಳಿ ಬಂದಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆಗ್ರಹಿಸಿರುವುದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ. ಏಪ್ರಿಲ್ನಿಂದ ಅನಿರ್ದಿಷ್ಟಾವಧಿ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಯಾವ ಸರ್ಕಾರದಲ್ಲೂ ಬಂದಿರಲಿಲ್ಲ. ರಾಜ್ಯದಲ್ಲಿ 37,000 ಕೋಟಿ ಬಿಲ್ ಬಾಕಿ ಇದೆ. ಬಿಲ್ ಬಾಕಿ ನೀಡುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅನ್ನೋದಾಗಿ ಹೇಳಿದ್ದಾರೆ. ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ DKಶಿ ಕೂಡ ಮಾತನಾಡ್ತಾ ಇದ್ರು. ನಾವು ನಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ಬಜೆಟ್ನಲ್ಲಿ ಎಷ್ಟು ಘೋಷಿಸಿದ್ದೇವೋ, ಅನುದಾನವನ್ನು ಇಟ್ಟಿದ್ದೇವೋ, ನಾವು ಅದನ್ನು ಪಾವತಿ ಮಾಡ್ತೀವಿ. ನೀವು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಇದ್ಕೊಂಡು ಅವರಲ್ಲಿ ಆ ಬಜೆಟಲ್ಲಿ ಅನುದಾನನೇ ಇದ್ದಿರಲಿಲ್ಲ, ನೀವು ಟೆಂಡರ್ ತೊಗೊಂಡ್ರೆ ಅದಕ್ಕೆಲ್ಲ ನಾವು ಹೊಣೆಗಾರರಾಗೋದಕ್ಕೆ ಆಗುತ್ತಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ರು. ಬಟ್ ಗುತ್ತಿಗೆದಾರರ ಸಂಘದ ಏನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನಿದೆ ಅವ್ರು ಪ್ರಶ್ನೆ ಮಾಡೋದು ಏನು ಕೇಳಿದ್ರೆ, ಮನೆ ಯಾರ್ದು ಅವರನ್ನೇ ನಾವು ಕೇಳಬೇಕು, ಯಜಮಾನರನ್ನೇ ಕೇಳಬೇಕು. ಸರ್ಕಾರ ಯಾವುದು BJP-ದಿದೆಯಾ ಕಾಂಗ್ರೆಸ್ ಸರ್ಕಾರದ ಅದನ್ನೆಲ್ಲ ಪ್ರಶ್ನೆ ಮಾಡ್ತಾ ಕೂರೋದಕ್ಕಾಗತ್ತಾ? ನಾವು ಗುತ್ತಿಗೆ ಪಡೆದಿರೋದು ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ರು. ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಬಜೆಟ್ ಅಧಿವೇಶನದ ದಿನವೇ ಮಾರ್ಚ್ 6ನೇ ತಾರೀಕು. ನಮ್ಮ ಪಾವತಿಯನ್ನು ಮಾಡದೇ ಇದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋದಾಗಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಈಗ ಹೇಳಿರೋದು. ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಮುಜುಗರ ಎದುರಾಗುತ್ತಾ ಅನ್ನೋದು ಈಗ ಪ್ರಶ್ನೆ ಉದ್ಭವ ಆಗಿದೆ. ಈಗ ಹಣ ಪಾವತಿ ಮಾಡದೇ ಇರೋದಕ್ಕೆ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡು ಗುತ್ತಿಗೆದಾರರಿಗೆ ತಮ್ಮ ಕಡೆ ಇರೋ ದುಡ್ಡು, ಸಾಲ ಮಾಡೋ ದುಡ್ಡು ಎಲ್ಲ ಹಣ ಪಾವತಿ ಬಗ್ಗೆ, ಆಮೇಲೆ ಈ ಟೆಂಡರ್